ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ, ಅವನ ಹೆಂಡತಿ ಲಕ್ಷ್ಮಿ, ಅವರ ಮಗ ರವಿ ಮತ್ತು ಸೊಸೆ ದೀಪ ಬದುಕುತ್ತಿದ್ದರು. ರಾಮಯ್ಯ ವಯಸ್ಸಾದ ರೈತ. ಅವನಿಗೆ ತನ್ನ ಮಗನ ಮೇಲೆ ತುಂಬಾ ಪ್ರೀತಿ. ರವಿಯು ಒಳ್ಳೆಯವನಾಗಿದ್ದರೂ ನಗರದಲ್ಲಿ ಕೆಲಸ ಸಿಕ್ಕ ನಂತರ ಸ್ವಲ್ಪ ಬದಲಾಗಿದ್ದ. ಒಂದು ದಿನ, ಅಪ್ಪ, ನಾನು ನಗರಕ್ಕೆ ಹೋಗ್ತೀನಿ. ಇಲ್ಲಿ ಬದುಕೋದು ಕಷ್ಟ. ರಾಮಯ್ಯ ನಿಧಾನವಾಗಿ ನಗುತ್ತಾ, ಹೋಗು ಮಗ, ಆದರೆ ನಮ್ಮನ್ನ ಮರೆಯಬೇಡ. ಕಾಲ ಕಳೆಯಿತು. ರವಿಗೆ ನಗರದಲ್ಲಿ ಕೆಲಸ, ಮನೆ, ಜೀವನ ಎಲ್ಲ ಸಿಗಿತು. ನಂತರ ದೀಪಾಳ ಜೊತೆ ಮದುವೆಯಾಯಿತು. ಅವರು ಕೆಲವೊಮ್ಮೆ ಮಾತ್ರ ಹಳ್ಳಿಗೆ ಬರುತ್ತಿದ್ದರು. ಒಮ್ಮೆ ಲಕ್ಷ್ಮಿ ಅಸ್ವಸ್ಥಳಾದಳು. ರಾಮಯ್ಯ ಫೋನ್ ಮಾಡಿ, ರವಿ, ಅಮ್ಮನ ಆರೋಗ್ಯ ಚೆನ್ನಾಗಿಲ್ಲ, ಬರ್ತೀಯಾ? ಅಪ್ಪ, ಈಗ ಆಗೋದಿಲ್ಲ. ಮುಂದಿನ ವಾರ ಬರುತ್ತೀನಿ. ಆ ಮಾತು ಕೇಳಿ ರಾಮಯ್ಯ ಮೌನವಾಗಿದ್ದ. ಆ ರಾತ್ರಿ ಲಕ್ಷ್ಮಿ ನಿಧಾನವಾಗಿ ಹೇಳಿದಳು, ನಮ್ಮ ಮಗ ಬರ್ತಾನಾ? ರಾಮಯ್ಯ ಕಣ್ಣೀರನ್ನು ಮರೆಮಾಚುತ್ತ, ಬರುತ್ತಾನೆ, ಖಂಡಿತ ಬರುತ್ತಾನೆ. ಆದರೆ ಬೆಳಗ್ಗೆ ಬರೋದಕ್ಕೂ ಮುಂಚೆ ಲಕ್ಷ್ಮಿ ಪ್ರಾಣ ಬಿಟ್ಟಳು. ರವಿಗೆ ಸುದ್ದಿ ತಲುಪಿದಾಗ ಅವನ ಹೃದಯ ಒಡೆದು ಹೋಯಿತು. ತಕ್ಷಣ ಹಳ್ಳಿಗೆ ಓಡಿಬಂದ. ಅಮ್ಮನ ಶವ ನೋಡಿ ಕುಳಿತುಕೊಂಡು, ಅಮ್ಮ, ಕ್ಷಮಿಸು. ನಾನು ಬಂದಿರ್ಬೇಕಿತ್ತು. ದೀಪ ಅವನ ಹತ್ತಿರ ಕುಳಿತು, ನಾವು ತಪ್ಪು ಮಾಡಿದೀವಿ ರವಿ, ಅಪ್ಪನನ್ನ ಒಬ್ಬರನ್ನಾಗಿ ಬಿಟ್ಟಿದ್ದೀವಿ. ಅದಾದ ಮೇಲೆ ರವಿಯು ತನ್ನ ಅಪ್ಪನ ಹತ್ತಿರ ಬಂದು, ಅಪ್ಪ, ನನ್ನ ಜೊತೆಗೆ ನಗರಕ್ಕೆ ಬರ್ತೀರಾ? ರಾಮಯ್ಯ ನಿಧಾನವಾಗಿ ಹೇಳಿದ, ನನಗೆ ಈ ಮಣ್ಣು ಬಿಟ್ಟು ಹೋಗೋದು ಕಷ್ಟ ಮಗ. ಆದರೆ ನೀನು ಇಲ್ಲೇ ಇರೋಕೆ ಸಿದ್ಧ ಇದ್ದರೆ ನನಗೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ರವಿಗೆ ಆಗ ಅರ್ಥ ಆಯ್ತು. ಹಣಕ್ಕಿಂತ ಕೆಲಸಕ್ಕಿಂತ ಕುಟುಂಬವೇ ದೊಡ್ಡದು ಅಂತ. ಅವನು ತನ್ನ ಕೆಲಸ ಬಿಟ್ಟು ಹಳ್ಳಿಯಲ್ಲೇ ಉಳಿಯಲು ತೀರ್ಮಾನಿಸಿದ. ಕೊನೆಯಲ್ಲಿ ಒಂದು ಸಂಜೆ ರಾಮಯ್ಯ ತನ್ನ ಮೊಮ್ಮಗನ ಜೊತೆ ಆಟ ಆಡುತ್ತಿದ್ದ. ರವಿ ಮತ್ತು ದೀಪ ಅವರನ್ನು ನೋಡಿ ನಗುತ್ತಿದ್ದರು. ರಾಮಯ್ಯ ನಿಧಾನವಾಗಿ ಹೇಳಿದ, ಈಗ ನನ್ನ ಮನೆ ಮತ್ತೆ ಮನೆ ಆಗಿದೆ. ತಪ್ಪು ಮಾಡೋದು ಮಾನವನ ಸ್ವಭಾವ. ಆದ್ರೆ ಅದನ್ನು ಸರಿಪಡಿಸುವುದು ನಿಜವಾದ ಪ್ರೀತಿ.